ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಒಳಗೊಳಗೆ ಅವರು ಒಬ್ಬ ನಂಬಿಕೆಯ ವ್ಯಕ್ತಿಯನ್ನು ಹುಡುಕುತ್ತಲೇ ಇರುತ್ತಾರೆ. ಎಲ್ಲರ ಮುಂದೆ ತಮ್ಮನ್ನ ನೋವನ್ನು ತೋರಿಸಿಕೊಳ್ಳದ ಈ ರಾಶಿಯವರು ತಮ್ಮ ಹೃದಯದ ಆಳಕ್ಕೆ ಯಾರನ್ನಾದರೂ ಬಿಡಬೇಕೆಂದು ಬಯಸುತ್ತಾರೆ. ಅಷ್ಟೇ ಅಲ್ಲದೆ ವೃಶ್ಚಿಕ ರಾಶಿಯವರು ಭಾವನಾತ್ಮಕ ಜೀವಿಗಳು ಮತ್ತು ಬಹಳಷ್ಟು ಕಷ್ಟವನ್ನು ನೋಡಿ ಬೆಳೆದಂತಹ ವ್ಯಕ್ತಿಗಳಾಗಿರ್ತಾರೆ. ಒಟ್ಟಾರೆಯಾಗಿ ಫೆಬ್ರವರಿ ತಿಂಗಳು 6, 7, 8, 9, 10 ದಿನಗಳ ನಂತರ ಇವರ ಮನೆಯಲ್ಲಿ ಇವರ ಮನಸ್ಸಿನಲ್ಲಿ ಬದಲಾವಣೆಗಳು ನಡೆಯುವುದು ಖಂಡಿತವಾಗಿ ಖಚಿತವಾಗಿದೆ. ಈ ಸಮಯದಲ್ಲಿ ದೇವರ ವಿಶೇಷವಾದ ವ್ಯಕ್ತಿಯ ಮೂಲಕ ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ಈ ವ್ಯಕ್ತಿ ನಿಮ್ಮ ಬಾಳನ್ನ ಬಂಗಾರ ಮಾಡುತ್ತಾರೋ ಅಥವಾ ಯಾವ ರೀತಿ ಪರೀಕ್ಷೆಗಳನ್ನು ಎದುರಿಸಬೇಕಾಗಿ ಬರುತ್ತೆ, ಎಲ್ಲ ಸಮಸ್ಯೆಗಳಿಗೆ ಯಾವ ಪರಿಹಾರವನ್ನು ತಂದು ಕೊಡ್ತಾರೆ ಎಂಬುದರ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೃಶ್ಚಿಕ ರಾಶಿಯವರು ಬಹಳಷ್ಟು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಎಲ್ಲರ ಮುಂದೆ ತಮ್ಮ ನೋವನ್ನು ತೋರಿಸಿಕೊಳ್ಳೋದಿಲ್ಲ. ತಮ್ಮ ಹೃದಯದ ಆಳಕ್ಕೆ ಯಾರನ್ನಾದರೂ ಬಿಡಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ತುಂಬ ಸಮಯವನ್ನು ತೆಗೆದುಕೊಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಯಾವ ರೀತಿ ಆಗುತ್ತದೆ, ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಂತೆ ಕಾಣಬಹುದು, ಆದರೆ ಅವರ ಮಾತು, ನಡವಳಿಕೆ, ದೃಷ್ಟಿಕೋನದಲ್ಲಿ ಏನೋ ಒಂದು ವಿಭಿನ್ನತೆ ಇರುತ್ತದೆ. ಆ ವ್ಯಕ್ತಿ ವೃಶ್ಚಿಕ ರಾಶಿಯವರನ್ನು ಬದಲಾಯಿಸಲು ಪ್ರಯತ್ನಿಸೋದಿಲ್ಲ, ಬದಲಾಗಿ ಅವರನ್ನ ಅರ್ಥ ಮಾಡಿಕೊಳ್ಳುತ್ತಾರೆ. ಇದೇ ಮೊದಲ ಲಾಭ. ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ನನ್ನನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂಬ ಭಯದಲ್ಲಿ ಬದುಕುತ್ತಾರೆ. ಆದರೆ ಈ ವ್ಯಕ್ತಿಯ ಜೊತೆ ಈ ಭಯ ನಿಧಾನವಾಗಿ ಕರಗುತ್ತದೆ, ಏಕೆಂದರೆ ಅವರ ಬಳಿ ಯಾವುದೇ ಲಾಭದ ಉದ್ದೇಶ ಇರೋದಿಲ್ಲ. ಇದರಿಂದ ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆ ಶುರುವಾಗ್ತಾ ಹೋಗುತ್ತೆ. ಅವರು ಮತ್ತೆ ಜನರ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸುತ್ತಾರೆ. ಇದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅಪರೂಪವಾದ ಹಾಗೂ ಮೌಲ್ಯದ ಬದಲಾವಣೆಯಾಗಿರುತ್ತದೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರ ಜೀವನ ಬಹಳ ಮಹತ್ತರವಾಗಿರುತ್ತೆ. ಅವರ ಕನಸುಗಳು ದೊಡ್ಡದಾಗಿರುತ್ತೆ. ಎಲ್ಲವನ್ನ ಸಾಧಿಸಬೇಕೆಂಬ ಛಲ, ಮನಸ್ಸಿನಲ್ಲಿ ವಿಶೇಷವಾಗಿರುವಂತಹ ಉತ್ಸಾಹ. ಈ ಒಬ್ಬ ಹೊಸ ವ್ಯಕ್ತಿಯ ಭೇಟಿಯಿಂದ ಇವರ ಜೀವನದಲ್ಲಿ ಅತಿ ದೊಡ್ಡದಾಗಿ ಒಂದು ನೆಮ್ಮದಿ, ಶಾಂತಿ ಹಾಗೂ ದೈಹಿಕವಾಗಿ, ಮಾನಸಿಕವಾಗಿ ಒಂದು ವಿಶೇಷತೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಆ ಅಕ್ಷರ ಬಂದು ವೈ ಎಂಬ ವ್ಯಕ್ತಿಯಿಂದ ಇವರಿಗೆ ಖಂಡಿತವಾಗಿ ಎರಡನೇ ದೊಡ್ಡ ಲಾಭ ಅಂದರೆ ಮಾನಸಿಕವಾದ ಶಾಂತಿ. ವೈ ಅಕ್ಷರದ ಹೆಸರು ಈ ವ್ಯಕ್ತಿಗೆ ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ವ್ಯಕ್ತಿ ಬಂದ ನಂತರ ಮಾನಸಿಕವಾಗಿ ಶಾಂತಿ. ವೃಶ್ಚಿಕ ರಾಶಿಯರು ಹೊರಗಿನಿಂದ ಶಾಂತವಾಗಿದ್ದರೂ ಒಳಗೆ ಯುದ್ಧ ನಡೆಯುತ್ತಿರುತ್ತದೆ. ಹಳೆಯ ನೋವುಗಳು, ಮೋಸಗಳು, ತೀರ್ಮಾನಗಳು ಎಲ್ಲವೂ ಅವರನ್ನು ಒಳಗೊಳಗೆ ಸುಡುತ್ತದೆ. ಈ ಹೊಸ ವ್ಯಕ್ತಿಯ ಆಗಮನ ವೃಶ್ಚಿಕ ರಾಶಿಯವರ ಜೀವನಕ್ಕೆ ಬಂದ ನಂತರ ಅವರು ಮಾತನಾಡದೇ ಇದ್ದರೂ ಕೂಡ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ತೋರಿಸುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಇಷ್ಟವಾಗುವುದು ಇದೇ ಪ್ರಶ್ನೆ ಇಲ್ಲದ ಸಹಾನುಭೂತಿ. ಈ ಹಂತದಲ್ಲಿ ಈ ರಾಶಿಯವರು ತಮ್ಮ ಬದುಕಿನ ಕೆಲವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಕೆಲಸ, ಹಣ, ಸಂಬಂಧ ಎಲ್ಲದರಲ್ಲೂ ಕೂಡ ಅವರ ಸಲಹೆ ಅಥವಾ ಮೌನ ಬೆಂಬಲ ದೊಡ್ಡ ಶಕ್ತಿಯಾಗುತ್ತದೆ. ಇದುವರೆಗೆ ನಾನು ಒಬ್ಬನೇ ಎಲ್ಲವನ್ನ ಹೊರುವೆ ಎನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಂತಹ ವೃಶ್ಚಿಕ ರಾಶಿಯವರಿಗೆ ಈಗ ನನಗೆ ಸಹಾಯ ಸಿಗಬಹುದು ಅನ್ನೋ ಭಾವನೆ ಬರುತ್ತದೆ. ಇದೇ ವೃಶ್ಚಿಕ ರಾಶಿಯವರ ಜೀವನವನ್ನ ಒಳಗಿನಿಂದಲೇ ಬದಲಾಯಿಸುವಂತಹ ಮೊದಲ ಹೆಜ್ಜೆ. ಈ ಒಬ್ಬ ಹೊಸ ವ್ಯಕ್ತಿಯಿಂದ ವೃಶ್ಚಿಕ ರಾಶಿಯವರಿಗೆ ಆಗುವಂತಹ ಮಹತ್ವದ ಮೊದಲ ಆರ್ಥಿಕವಾದ ಲಾಭ ಅಷ್ಟೇ ಅಲ್ಲದೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಂದರೆ ಬದುಕಿನ ದಿಕ್ಕು, ಭವಿಷ್ಯದ ದಿಕ್ಕು ಬದಲಾಗೋದು. ಈ ವೃಶ್ಚಿಕ ರಾಶಿಯವರಿಗೆ ಮಲಗಿದ್ದಂತಹ ಶಕ್ತಿ ಎಚ್ಚರಗೊಳಿಸುತ್ತದೆ. ನೀನು ಇಷ್ಟಕ್ಕೆ ಸೀಮಿತ ಅಲ್ಲ ಅನ್ನೋ ಭಾವನೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಬರ್ತಾ ಹೋಗುತ್ತೆ. ಹೊಸ ಹೊಸ ಅವಕಾಶಗಳ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ. ಹೊಸ ಕೆಲಸ, ಹೊಸ ವ್ಯಾಪಾರ, ಹೊಸ ಜೀವನವನ್ನು ರೂಪಿಸಿಕೊಳ್ತಾರೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಕೆಲಸ ಅಥವಾ ಹೊಸ ಕಲಿಕೆಯ ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. ಹಣಕಾಸಿನ ದೃಷ್ಟಿಯಿಂದಲೂ ಕೂಡ ಆ ಹೊಸ ವ್ಯಕ್ತಿಯವರಿಗೆ ಆದಾಯದ ರೂಪಗಳನ್ನು ತಿಳಿಸಿಕೊಡ್ತಾರೆ. ಅದೃಷ್ಟವನ್ನು ತಂದಂತೆ ಆಗುತ್ತದೆ. ನೇರವಾಗಿ ಹಣ ಕೊಡದೇ ಇದ್ದರೂ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ತೋರಿಸುವಂತಹ ವ್ಯಕ್ತಿಯಾಗಿರ್ತಾರೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹಾಗಾಗಿ ಕಂಡು ಬರುವಂತಹ ಅಚಾನಕ್ ನಷ್ಟಗಳು ಈ ಹಂತದ ನಂತರ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾರಣ ವೈ ಎಂಬ ಅಕ್ಷರದ ಹೆಸರಿನ ವ್ಯಕ್ತಿ ಅವರ ಗಮನವನ್ನು, ಅವರ ಆಗಮನದಿಂದ ವೃಶ್ಚಿಕ ರಾಶಿಯವರ ತೀರ್ಮಾನವನ್ನು ಹೆಚ್ಚು ಶಾಂತ ಮತ್ತು ಜಾಣ್ಮೆಯಿಂದ ನಿರ್ವಹಿಸುವಂತಹ ತಾಳ್ಮೆ, ಶಕ್ತಿ ಮತ್ತು ಬುದ್ಧಿ ಪ್ರಯೋಗವನ್ನು ತಿಳಿಸಿಕೊಡ್ತಾರೆ. ಕೊನೆಗೆ ಈ ವ್ಯಕ್ತಿಯಿಂದ ವೃಶ್ಚಿಕ ರಾಶಿಯವರಿಗೆ ಆಗುವಂತಹ ಬಹು ದೊಡ್ಡದಾದ ಅತಿ ಬದಲಾವಣೆ ಅಂತ ಅಂದರೆ ಭಾವನಾತ್ಮಕವಾಗಿ ಪುನರ್ಜನ್ಮ. ಇದುವರೆಗೆ ಪ್ರೀತಿ, ಸ್ನೇಹ, ಸಂಬಂಧಗಳಲ್ಲಿ ತೀವ್ರವಾಗಿ ನೋವು ಅನುಭವಿಸುತ್ತಿದ್ದಂತಹ ವೃಶ್ಚಿಕ ರಾಶಿಯವರಿಗೆ ಈ ವ್ಯಕ್ತಿ ಬಂದ ನಂತರ ನಿಧಾನವಾಗಿ ಮೃದುವಾಗುತ್ತಾರೆ. ಇದರಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕಠಿಣತೆ ಕಡಿಮೆಯಾಗುತ್ತೆ.
ಆಂತರಿಕ ಶಕ್ತಿ ಇನ್ನಷ್ಟು ಗಟ್ಟಿಯಾಗುತ್ತೆ. ಅವರು ದುರ್ಬಲರಾಗಿರೋದಿಲ್ಲ, ಬದಲಾಗಿ ಬುದ್ಧಿವಂತರಾಗಿ ಬಲಿಷ್ಠರಾಗ್ತಾರೆ. ಈ ವ್ಯಕ್ತಿ ಜೀವನ ಪೂರ್ತಿ ಜೊತೆಗಿರಬಹುದು ಅಥವಾ ಒಂದು ಹಂತದವರೆಗೆ ಮಾತ್ರ ಇರಬಹುದು, ಆದರೆ ಅವರು ಬಿಟ್ಟು ಹೋದ ನಂತರ ಬದಲಾವಣೆ ಮಾತ್ರ ಶಾಶ್ವತವಾಗಿರುತ್ತೆ. ಈ ಸಂದರ್ಭ ಆ ವ್ಯಕ್ತಿಯ ಮೂಲಕ ಕಲಿಯುವುದು ಒಂದೇ ಪಾಠ: ನಾನು ಕೇವಲ ಹೋರಾಡಲು ಹುಟ್ಟಿಲ್ಲ, ಸುಖವಾಗಿರಲು ಕೂಡ ಹುಟ್ಟಿದ್ದೇನೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ. ಯಾವಾಗಲೂ ಕೂಡ ಒಳ್ಳೆಯ ಯೋಚನೆಗಳನ್ನು ಮಾಡೋದು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತದೆ. ಹೌದು, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಜನರು ಗಂಭೀರವಾಗಿ ಮತ್ತು ಆಳವಾಗಿ ಯೋಚನೆ ಮಾಡ್ತಾರೆ. ಇವರು ಬಾಲ್ಯದಿಂದಲೇ ಕಠಿಣ ಪರೀಕ್ಷೆ ಎದುರಿಸಿದಂತಹ ವೃಶ್ಚಿಕ ರಾಶಿಯವರ ನೋವಿನ ಹಿಂದೆ ಅಡಗಿರುವಂತಹ ಅದ್ಭುತವಾದ ಶಕ್ತಿ ಇರುತ್ತೆ. ಎಲ್ಲವನ್ನ ಗೆಲ್ಲುವಂತಹ ಆಸೆ, ಹೊಸದನ್ನು ಕಲಿಯುವಂತಹ ಬಯಕೆ, ಜೀವನದಲ್ಲಿ ಮಹತ್ತರವಾದ ಯಶಸ್ಸಿನ ಶಿಖರವನ್ನು ತಲುಪಬೇಕು, ಕುಟುಂಬಕ್ಕೋಸ್ಕರ ಒಳ್ಳೆಯದನ್ನು ಮಾಡಬೇಕು, ಎಲ್ಲ ರೀತಿಯ ಬಯಕೆ ಇಟ್ಕೊಂಡಿರುವಂತಹ ವೃಶ್ಚಿಕ ರಾಶಿಯವರ ಜೀವನ ಸಾಮಾನ್ಯವಾಗಿ ಸುಲಭವಾಗಿ ಆರಂಭವಾಗುವುದಿಲ್ಲ. ಇವರು ಸಣ್ಣ ವಯಸ್ಸಿನಿಂದಲೇ ಬೇರೆ ಮಕ್ಕಳಿಗಿಂತ ಹೆಚ್ಚು ಹೊಣೆಗಾರಿಕೆ, ಭಾವನಾತ್ಮಕ ಒತ್ತಡವನ್ನು ಅನುಭವಿಸ್ತಾರೆ. ಕುಟುಂಬದ ಪರಿಸ್ಥಿತಿ, ಹಣಕಾಸಿನ ಸಮಸ್ಯೆ ಅಥವಾ ಮನೆಯಲ್ಲಿ ಅಶಾಂತಿ ಅವರ ಬಾಲ್ಯವನ್ನು ಗಂಭೀರವಾಗಿಸಿರುತ್ತದೆ. ಆಟವಾಡುವ ವಯಸ್ಸಿನಲ್ಲಿ ಜೀವನದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇವರಿಗೆ ಬರುತ್ತದೆ. ಇದರಿಂದಲೇ ವೃಶ್ಚಿಕ ರಾಶಿಯವರು ಬಾಲ್ಯದಲ್ಲೇ ಒಳಗೊಳಗೆ ಪರಿಪಕ್ವವಾಗ್ತಾ ಹೋಗ್ತಾರೆ. ಬಹುತೇಕ ವೃಶ್ಚಿಕ ರಾಶಿಯವರು ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬಂತಹ ಭಾವನೆಯ ಜೊತೆ ಬೆಳೆದು ಬರುತ್ತಾರೆ. ತಮ್ಮ ಭಾವನೆಗಳನ್ನು ಹೇಳಿಕೊಳ್ಳಲು ಅವಕಾಶ ಸಿಗದೇ ಇದ್ದಾಗ ಒಳಗೊಳಗೆ ನೋವು ಸಂಗ್ರಹವಾಗುತ್ತದೆ. ತಂದೆ ತಾಯಿ ಅಥವಾ ಹತ್ತಿರದವರಿಂದ ಸಿಗಬೇಕಾದ ಪ್ರೀತಿ, ಪ್ರೋತ್ಸಾಹ ಇವರಿಗೆ ಸಾಕಷ್ಟು ಸಿಗದೆ ಹೋಗುತ್ತದೆ. ಇದರಿಂದ ಅವರ ಮನಸ್ಸು ಮೌನವಾಗುತ್ತದೆ. ಆದರೆ ಆ ಮೌನದ ಒಳಗೆ ಭಾರಿ ದೊಡ್ಡ ಬಿರುಗಾಳಿ ನಡೆಯುತ್ತಿರುವಂತಹ ಸಮಯದಲ್ಲಿ ಹೊಸ ವ್ಯಕ್ತಿ ಆಗಮನವಾಗುತ್ತೆ. ವೈ ಅಕ್ಷರದ ಹೊಸ ವ್ಯಕ್ತಿ ವಿಶೇಷವಾಗಿ ಈ ರಾಶಿಯವರ ಬಾಳನ್ನ ಬೆಳಕು ಮಾಡ್ತಾರೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರು ಸಣ್ಣ ವಯಸ್ಸಿನಿಂದಲೇ ನಂಬಿದ ವ್ಯಕ್ತಿಯಿಂದ ಮೋಸ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿತ್ತು. ಅದು ಸ್ನೇಹವಾಗಿರಬಹುದು, ಬಂಧುವಾಗಿರ್ಬೋದು ಅಥವಾ ತುಂಬಾ ಹತ್ತಿರದ ವ್ಯಕ್ತಿ ಆಗಿರ್ಬೋದು. ಈ ಒಂದು ಘಟನೆ ಅವರ ಮನಸ್ಸಿನಲ್ಲಿ ಆಳವಾದ ಗುರುತನ್ನು ಮಾಡಿಬಿಡುತ್ತದೆ. ಯಾರನ್ನ ಕೂಡ ಸುಲಭವಾಗಿ ನಂಬಬಾರದು ಎಂಬ ಪಾಠವನ್ನ ಜೀವನವು ಕಲಿಸಿರುತ್ತೆ. ಇದೇ ಕಾರಣಕ್ಕೆ ವೃಶ್ಚಿಕ ರಾಶಿಯವರು ಕೂಡ ದೊಡ್ಡವರಾದ ಮೇಲೂ ಜನರನ್ನ ಕಡಿಮೆ ನಂಬುತ್ತಾರೆ. ಆದರೆ ಈ ಒಬ್ಬ ವ್ಯಕ್ತಿ ಬಂದ ನಂತರ ವೃಶ್ಚಿಕ ರಾಶಿಯವರಿಗೆ ನಂಬಿಕೆಯ ಉತ್ತಮವಾದ ಪಾಠವನ್ನ ತಿಳಿಸ್ಕೊಡ್ತಾರೆ. ಆದರೂ ಕೂಡ ಇವರು ಅವರನ್ನು ಅವಮಾನಿಸೋದು ಮತ್ತು ಅನುಮಾನಿಸೋದು ಮತ್ತು ಅವರ ಮೇಲೆ ಇಲ್ಲ ಸಲ್ಲದ ಕೆಲವೊಂದಿಷ್ಟು ತಪ್ಪು ಗ್ರಹಿಕೆಗಳನ್ನು ಮಾಡ್ತಿರ್ತಾರೆ. ಖಂಡಿತವಾಗಿ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶಕ್ತಿ ತುಂಬಲು ಬರುತ್ತಿರುವಂತಹ ದೇವರ ಶಕ್ತಿಯ ಮಾರ್ಗದರ್ಶಕನಾಗಿರ್ತಾನೆ. ಅವನನ್ನು ಅವಮಾನಿಸಬೇಡಿ, ಅನುಮಾನಿಸಬೇಡಿ. ಖಂಡಿತವಾಗಿ ಅವರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಬಹುತೇಕ ವೃಶ್ಚಿಕ ರಾಶಿಯವರು ಬಾಲ್ಯದಿಂದಲೇ ಹಣದ ಅಭಾವವನ್ನು ನೋಡಿರೋದ್ರಿಂದ ಬೇಕಾದಷ್ಟು ಕೇಳಿಕೊಳ್ಳಲು ಕೂಡ ಮನಸ್ಸು ಬಾರದ ಪರಿಸ್ಥಿತಿ. ಸ್ನೇಹಿತರು ಸುಖವಾಗಿ ಬದುಕುತ್ತಿರೋದನ್ನು ನೋಡಿ ತಮ್ಮ ಪರಿಸ್ಥಿತಿಯನ್ನು ಮೌನವಾಗಿ ಸಹಿಸಿಕೊಂಡವರು. ವೃಶ್ಚಿಕ ರಾಶಿಯವರು ಈ ಹಣಕಾಸಿನ ತೊಂದರೆ ಇರೋದ್ರಲ್ಲಿ ಸ್ವಾವಲಂಬನೆ ಮತ್ತು ಹಠವನ್ನು ಹುಟ್ಟಿಸುತ್ತದೆ. ನನ್ನ ಜೀವನವನ್ನು ನಾನು ಕಟ್ಟಿಕೊಳ್ಳಬೇಕೆಂಬ ದೃಢ ನಿರ್ಧಾರ ಹುಟ್ಟುತ್ತದೆ. ವೃಶ್ಚಿಕ ರಾಶಿಯವರು ಸಣ್ಣ ವಯಸ್ಸಿನಲ್ಲಿ ಮಾತಿನಿಂದ ಅಥವಾ ವರ್ತನೆಯಿಂದ ಅನುಮಾನ ಅನುಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವರ ಸಂವೇದನಾಶೀಲ ಮನಸ್ಸು ಅರ್ಥ ಮಾಡಿಕೊಳ್ಳದೆ ಜನ ಮಾತನಾಡುತ್ತಾರೆ. ಕೆಲವೊಮ್ಮೆ ಶಿಕ್ಷಕರು, ಸಂಬಂಧಿಕರು ಅಥವಾ ಸಮಾಜವೇ ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಅವಮಾನಗಳು ಅವರ ಆತ್ಮಗೌರವಕ್ಕೆ ಹೊಡೆತ ನೀಡುತ್ತೆ. ಆದರೆ ಅದೇ ನೋವು ಮುಂದೆ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ಒಂಟಿತನಕ್ಕೆ ಬೇಗ ಹೊಂದಿಕೊಳ್ತಾರೆ. ಬಾಲ್ಯದಿಂದಲೇ ನಾನು ಒಬ್ಬನೇ ಎಂಬ ಭಾವನೆ ಗಟ್ಟಿಯಾಗಿರುತ್ತೆ. ಇವರು ತಮ್ಮದೇ ಲೋಕವನ್ನು ಕಟ್ಟಿಕೊಳ್ತಾರೆ. ಪುಸ್ತಕ, ಕಲ್ಪನೆ, ಮೌನ ಇವೇ ಅವರ ಸ್ನೇಹಿತರು. ಹೊರಗೆ ಶಾಂತವಾಗಿ ಕಾಣಿಸಿದರೂ ಕೂಡ ಒಳಗೆ ಸಾವಿರಾರು ಪ್ರಶ್ನೆಗಳು, ಭಾವನೆಗಳು ಹಾರಾಡುತ್ತಿರುತ್ತವೆ. ಸಣ್ಣ ವಯಸ್ಸಿನಲ್ಲಿ ಅನುಭವಿಸಿದಂತಹ ಪ್ರತಿಯೊಂದು ನೋವು ವೃಶ್ಚಿಕ ರಾಶಿಯವರನ್ನ ದುರ್ಬಲರನ್ನಾಗಿಸೋದಿಲ್ಲ, ಬದಲಿಗೆ ಬಲಿಷ್ಠರನ್ನಾಗಿಸುತ್ತದೆ. ಇವರು ಏಳುವುದು ಮತ್ತು ಬೀಳುವುದನ್ನು ಕಲಿತವರು. ಮತ್ತೆ ಎದ್ದುಕೊಳ್ಳುವುದನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂದರೆ ಜೀವನದ ಕಠಿಣತೆ ಇದರಲ್ಲಿ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದಕ್ಕೆ ವೃಶ್ಚಿಕ ರಾಶಿಯವರು ಸಂಕಷ್ಟದಲ್ಲೂ ಕೂಡ ಶಾಂತವಾಗಿ ಕಾಣ್ತಾರೆ. ವೃಶ್ಚಿಕ ರಾಶಿಯವರ ಜೀವನ ಯಾರಿಗೂ ಹೇಳದಂತಹ ನೋವುಗಳು ಇದ್ದೇ ಇರುತ್ತವೆ. ಮುಖದ ಹಿಂದೆ ಅಡಗಿರುವಂತಹ ಕಣ್ಣೀರು ಬಹುತೇಕವಾದ ಒಂದು ಯಾರಿಗೂ ಕಾಣಿಸಿಕೊಳ್ಳೋದಿಲ್ಲ. ಸಹಾನುಭೂತಿ ಕೇಳೋದಿಲ್ಲ, ಸಹಾಯ ಕೇಳೋದಿಲ್ಲ, ನಾನು ನಿಭಾಯಿಸಿಕೊಳ್ಳುತ್ತೇನೆ ಎಂಬ ಧೈರ್ಯ ಅವರ ಸ್ವಭಾವ. ಆದರೆ ಆ ಮೌನದೊಳಗೆ ತುಂಬ ಆಳವಾದ ಗಾಯಗಳಿರುತ್ತೆ. ಜ್ಯೋತಿಷದ ಪ್ರಕಾರ ವೃಶ್ಚಿಕ ರಾಶಿಯವರಿಗೆ ಕಷ್ಟಗಳು ಶಿಕ್ಷೆ ಅಲ್ಲ, ತಯಾರಿ. ದೇವರು ಇವರನ್ನ ದೊಡ್ಡ ಜೀವನಕ್ಕೆ ಸಿದ್ಧಗೊಳಿಸಲು ಮೊದಲು ಕಠಿಣ ಪಾಠಗಳನ್ನು ಕೊಡ್ತಿದ್ದಾನೆ. ಸಣ್ಣ ವಯಸ್ಸಿನ ನೋವುಗಳು ಇವರಿಗೆ ಭವಿಷ್ಯದಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಶಕ್ತಿ ಕೊಡ್ತಾ ಹೋಗುತ್ತೆ. ಇದೇ ಕಾರಣಕ್ಕೆ ವೃಶ್ಚಿಕ ರಾಶಿಯವರು ನಂತರದ ಜೀವನದಲ್ಲಿ ಅಚ್ಚರಿ ಮೂಡಿಸುವಂತಹ ಸಾಧನೆಯನ್ನ ಮಾಡ್ತಾರೆ. ಒಮ್ಮೆ ವೃಶ್ಚಿಕ
ರಾಶಿಯವರು ತಮ್ಮ ನೋವನ್ನು ಒಪ್ಪಿಕೊಂಡು ಮುಂದೆ ಸಾಗಿದರೆ ಅವರನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಬಾಲ್ಯದ ತೊಂದರೆ, ಅವಮಾನ, ಅನುಮಾನ ಇದೆಲ್ಲ ಕೂಡ ಅವರ ಯಶಸ್ಸಿನ ಮೆಟ್ಟಿಲುಗಳಾಗಿರುತ್ತದೆ. ಜೀವನ ಇವರನ್ನು ಮುರಿಯೋದಿಲ್ಲ, ಬದಲಿಗೆ ರೂಪಿಸುತ್ತದೆ. ಅದಕ್ಕೆ ವೃಶ್ಚಿಕ ರಾಶಿಯವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ನೋವಿನಿಂದ ಹುಟ್ಟಿದಂತಹ ಬಲಶಾಲಿ, ಶಕ್ತಿಶಾಲಿ ವ್ಯಕ್ತಿತ್ವವುಳ್ಳ ಜನಗಳಾಗಿರ್ತಾರೆ. ಖಂಡಿತವಾಗಿ ಇವರ ಜೀವನದಲ್ಲಿ ದೇವರು ಕಳಿಸಿರ್ತಕ್ಕಂತಹ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನವನ್ನು ಕಷ್ಟದಿಂದ ಮುಕ್ತಿಗೊಳಿಸಿ ಹೊಸ ಯಶಸ್ಸಿನ ಕಡೆಗೆ ಕೊಂಡೊಯ್ಯುವಂತೆ ಮಾಡುತ್ತೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವೂ ಕೂಡ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ದೇವರ ಮೇಲೆ ಶ್ರದ್ಧೆ, ಭಕ್ತಿ, ನಂಬಿಕೆ ಇಟ್ಟು ಮಾಡ್ತೀರಾ. ಇದರಿಂದಾಗಿ ದೇವರು ನಿಮ್ಮ ಕಣ್ಣೀರಿಗೆ, ನಿಮ್ಮ ಕಷ್ಟಗಳಿಗೆ ಕರಗಿ ಹೋಗುವಂತಹ ಸಮಯ. ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಪ್ರತಿ ಮಾತು ಕೂಡ ದೇವರು ಆಲಿಸುತ್ತಿದ್ದಾನೆ. ಆದ್ದರಿಂದ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಶಕ್ತಿ, ಸಾಮರ್ಥ್ಯ, ಒಂದು ಧೈರ್ಯದ ರೂಪದಲ್ಲಿ ಬರ್ತಿದ್ದಾರೆ. ಅವರನ್ನು ಕೂಡ ಗೌರವಿಸುವುದು ನಿಮ್ಮ ಕರ್ತವ್ಯವಾಗಿರುತ್ತೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಎಂದರೆ ಸಾಮಾನ್ಯ ಭೇಟಿಯಲ್ಲ. ಆ ವ್ಯಕ್ತಿ ಬಂದಾಗ ಮೊದಲು ಸಂತೋಷಕ್ಕಿಂತ ಹೆಚ್ಚು ಕಣ್ಣೀರು ಬರುತ್ತದೆ. ಏಕೆಂದರೆ ಆ ವ್ಯಕ್ತಿ ವೃಶ್ಚಿಕ ರಾಶಿಯವರು ಮರೆಮಾಚಿಟ್ಟಂತಹ ಗಾಯಗಳನ್ನು ಸ್ಪರ್ಶಿಸುತ್ತಾರೆ. ಬಾಲ್ಯದಿಂದಲೂ ಯಾರಿಗೂ ಹೇಳದ ನೋವು, ನಂಬಿಕೆ, ದ್ರೋಹ, ತ್ಯಾಗ, ಅವಮಾನ ಇವೆಲ್ಲವನ್ನ ಕೂಡ ಈ ವ್ಯಕ್ತಿ ಅನಾಯಾಸವಾಗಿ ಹೊರತೆಗೆಯುತ್ತಾರೆ. ವೃಶ್ಚಿಕ ರಾಶಿಯವರು ಮೊದಲ ಬಾರಿಗೆ ನನ್ನನ್ನು ಇಷ್ಟು ಆಳವಾಗಿ ಯಾರೂ ನೋಡಿಲ್ಲ ಎಂಬ ಭಾವನೆಗಳನ್ನು ಕ್ಷಣದಲ್ಲಿ ಅನುಭವಿಸುವಂತಹ ಒಂದು ವಿಶೇಷವಾದ ಸಮಯ. ಈ ವ್ಯಕ್ತಿಯ ಪ್ರೀತಿಯ ರೂಪದಲ್ಲಿ ಬರಬಹುದು, ಗುರು ರೂಪದಲ್ಲಿ ಬರಬಹುದು, ಅಥವಾ ಜೀವನದಲ್ಲಿ ದಿಕ್ಕು ತೋರಿಸುವಂತಹ ವ್ಯಕ್ತಿ ಆಗಬಹುದು. ನಿಮ್ಮ ಕೆಲಸದ ಕಡೆಯ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರೇ ವ್ಯಕ್ತಿಯಾಗಿರಲಿ ಖಂಡಿತವಾಗಿ. ಆದರೆ ಅವನ ಮಾತುಗಳು, ನೋಟ, ವರ್ತನೆ ವೃಶ್ಚಿಕ ರಾಶಿಯವರ ಹೃದಯವನ್ನು ನಡಗಿಸುತ್ತದೆ. ಆ ನಡುಕವೇ ಕಣ್ಣೀರಾಗಿ ಹರಿಯುತ್ತದೆ. ಈ ಕಣ್ಣೀರು ದೌರ್ಬಲ್ಯತೆ ಅಲ್ಲ, ಅದು ವರ್ಷಗಳ ಸಂಗ್ರಹಿಸುವಾದ ನೋವಿನ ಬಿಡುಗಡೆ. ಈ ಹಂತದಲ್ಲಿ ವೃಶ್ಚಿಕ ರಾಶಿಯವರು ಗೊಂದಲದಲ್ಲಿರ್ತಾರೆ. ಈ ವ್ಯಕ್ತಿ ನನ್ನ ಜೀವನಕ್ಕೆ ವರವೇ ಅಥವಾ ಪರೀಕ್ಷೆ ಎಂದು ಕೇಳಿಕೊಳ್ತಾರೆ. ಈ ಹೊಸ ವ್ಯಕ್ತಿಯ ಪ್ರಭಾವದಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಭಾರಿ ಒಂದು ರೀತಿಯ ಪ್ರತಿಕ್ರಿಯೆ ಶುರುವಾಗುತ್ತದೆ. ಎಷ್ಟು ವರ್ಷ ನಾನು ಎಲ್ಲವನ್ನ ಒಬ್ಬನೇ ನಿಭಾಯಿಸಬೇಕು ಎಂದುಕೊಂಡಿದ್ದಂತಹ ಮನಸ್ಥಿತಿ ಹೊಡೆದು ಬೀಳುತ್ತದೆ. ಈ ವ್ಯಕ್ತಿ ವೃಶ್ಚಿಕ ರಾಶಿಯವರು ಇದ್ದಂತಹ ಭಯ, ಅನುಮಾನಗಳನ್ನು, ಸ್ವಯಂ ಸಂದೇಹವನ್ನು ಮುಖಾಮುಖಿಯಾಗಿಸುವಂತೆ ಮಾಡ್ತಾನೆ. ಇದರಿಂದ ವೃಶ್ಚಿಕ ರಾಶಿಯವರು ಮೊದಲು ಕುಸಿಯುತ್ತಾರೆ. ನಿದ್ರೆ ಇಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ, ಕಣ್ಣೀರು ಹಂತವಿಲ್ಲದೆ ಹರಿಯುತ್ತದೆ. ಆದರೆ ಇದೇ ಹಂತದಲ್ಲಿ ದೊಡ್ಡ ಬದಲಾವಣೆ ಶುರುವಾಗುತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ನೋವನ್ನೇ ಶಕ್ತಿಯಾಗಿ ಪರಿವರ್ತಿಸಲು ಕಲಿತುಕೊಳ್ತಾರೆ. ಆ ವ್ಯಕ್ತಿಯ ಮಾತುಗಳು ಒಂದು ಕತ್ತಿಯಂತೆ ಕತ್ತರಿಸುತ್ತವೆ, ಆದರೆ ಅದೇ ಕತ್ತಿ ಬಂಧನಗಳನ್ನು ಕತ್ತರಿಸುತ್ತದೆ. ಇಲ್ಲಿ ವೃಶ್ಚಿಕ ರಾಶಿಯವರು ಒಂದು ಸತ್ಯವನ್ನು ತಿಳಿದುಕೊಳ್ತಾರೆ. ನಾನು ಇಷ್ಟೇ ದಿನ ನನ್ನ ಶಕ್ತಿಯನ್ನು ಕಡಿಮೆ ಅಂದುಕೊಂಡಿದ್ದೆ. ಈ ಅರಿವೇ ಇವರ ಆತ್ಮವಿಶ್ವಾಸವನ್ನು ಮರು ಹುಟ್ಟಿಸುತ್ತದೆ. ನೋವು ಇನ್ನು ಇವರ ಶ್ರಮ ಇಲ್ಲ, ಅದು ಇವರ ಬಂಧನವಾಗಿತ್ತು. ಇನ್ನು ಮುಂದೆ ಅದೇ ಅವರ ಇಂಧನವಾಗಿರುತ್ತದೆ. ಈ ಹೊಸ ವ್ಯಕ್ತಿ ಆಗಮನ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹಠಾತ್ ಆಗಿ ಯಶಸ್ಸು ಬರೋದಿಲ್ಲ, ಅದು ಹಂತ ಹಂತವಾಗಿ ಬರುತ್ತದೆ. ಮೊದಲು ಒಳಗಿನ ಸ್ಪಷ್ಟತೆ ಬರುತ್ತೆ. ನನಗೆ ಏನು ಬೇಕು, ಏನು ಬೇಡ ಎಂಬ ನಿರ್ಧಾರ ಗಟ್ಟಿಯಾಗುತ್ತೆ. ವೃಶ್ಚಿಕ ರಾಶಿಯವರು ಅವಶ್ಯಕತೆ ಸಂಬಂಧಗಳನ್ನು, ವಿಷಕಾರಿ ಪರಿಸ್ಥಿತಿಗಳನ್ನು ಬಿಟ್ಟು ಮುಂದೆ ಸಾಗ್ತಾರೆ. ಇದರಿಂದ ಹಣ, ಕೆಲಸ, ಗೌರವ, ಯಶಸ್ಸು ಹೊರಗಿನವರಿಗಿಂತ ವೃಶ್ಚಿಕ ರಾಶಿಯವರಿಗೆ ಅಚ್ಚರಿಯಾಗಿಸುತ್ತದೆ. ಏಕೆಂದರೆ ಅವರು ಈ ಮಟ್ಟಿಗೆ ತಾವು ಬೆಳೆಯುತ್ತೇವೆ ಎಂದು ಊಹಿಸಿರಲಿಲ್ಲ. ಅಂತಿಮವಾಗಿ ವೃಶ್ಚಿಕ ರಾಶಿಯವರು ತಿಳಿದುಕೊಳ್ತಾರೆ, ನನ್ನ ಜೀವನದಲ್ಲಿ ಕಣ್ಣೀರು ತಂದ ವ್ಯಕ್ತಿಯೇ ನನ್ನ ಯಶಸ್ಸಿನ ಬಾಗಿಲು ತೆರೆದವರು. ಆ ವ್ಯಕ್ತಿ ಜೀವನದಲ್ಲಿ ಉಳಿದಿರಬಹುದು ಅಥವಾ ದೂರ ಹೋಗಿರಬಹುದು, ಆದರೆ ಅವನ ಪಾತ್ರ ಮುಗಿಯುತ್ತಿರುತ್ತದೆ. ವೃಶ್ಚಿಕ ರಾಶಿಯವರು ಈಗ ಬಲಿಷ್ಠ, ಸ್ಪಷ್ಟ ಮತ್ತು ಭಯರಹಿತ ಆತ್ಮ. ನೋವಿನಿಂದ ಹುಟ್ಟಿದ ಈ ಯಶಸ್ಸು ಯಾರೂ ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಹೌದು, ವೃಶ್ಚಿಕ ರಾಶಿಯವರಲ್ಲಿ ಅತಿ ದೊಡ್ಡ ಹಠಮಾರಿತನ ಎಂದರೆ ಯಾರನ್ನ ಸಂಪೂರ್ಣವಾಗಿ ನಂಬದ ಹಠ. ಸಣ್ಣ ವಯಸ್ಸಿನ ನೋವು, ಮೋಸ, ದ್ರೋಹ ಇವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕುಳಿತಿರುತ್ತದೆ. ಆದ್ದರಿಂದ ನನ್ನ ಕೆಲಸಕ್ಕೆ ನಾನು ಮಾಡಿಕೊಳ್ತೇನೆ, ನನ್ನ ಕೆಲಸ ನಾನು ನೋಡಿಕೊಳ್ತೇನೆ, ಯಾರ ಸಹಾಯವೂ ಬೇಡ ಎಂಬ ಮನೋಭಾವನೆ ಹುಟ್ಟಿರುತ್ತದೆ. ಈ ಹಠ ಮೊದಲಿಗೆ ಶಕ್ತಿಯಂತೆ ಕಾಣಿಸಿದರೂ ಸಮಯ ಕಳೆದಂತೆ ಅದು ಅಡ್ಡಿಯಾಗಿರುತ್ತದೆ. ಯಶಸ್ಸು ಎಂದರೆ ಒಬ್ಬರ ಪ್ರಯಾಣವಲ್ಲ. ಆದರೆ ವೃಶ್ಚಿಕ ರಾಶಿಯವರು ಈ ಸತ್ಯವನ್ನು ಒಪ್ಪಿಕೊಳ್ಳಲು ತಡ ಮಾಡುತ್ತಾರೆ. ಒಳ್ಳೆಯ ಸಲಹೆ ಕೊಡುವವರನ್ನ ಅನುಮಾನದಿಂದ ನೋಡೋದು, ಸಹಾಯ ಮಾಡುವವರ ಉದ್ದೇಶವನ್ನು ಪ್ರಶ್ನಿಸೋದು, ಇದು ಅವಕಾಶಗಳನ್ನು ದೂರ ಮಾಡುತ್ತದೆ. ಈ ಹಠಮಾರಿತನ ಬಿಟ್ಟು ಎಲ್ಲರೂ ಶತ್ರುಗಳಲ್ಲ ಎಂದು ಒಮ್ಮೆ ಮನಸ್ಸು ತೆರೆದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ದಾರಿ ಬದಲಾಗುತ್ತದೆ. ಸರಿಯಾದ ವ್ಯಕ್ತಿ ಸಹಾಯ ಸರಿಯಾದ ಸಮಯದಲ್ಲಿ ಒಬ್ಬರೇ ಆದರೆ ಯಶಸ್ಸಿನ ಮೂಲ ಮೆಟ್ಟಿಲುಗಳು ದೊಡ್ಡದಾಗ್ತಾ ಹೋಗುತ್ತೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರು ತಮ್ಮ ನೋವನ್ನು ಬಿಟ್ಟು ಕೊಡದೆ ಹಿಡಿದುಕೊಳ್ಳುವಂಥ ಹಠದಲ್ಲಿ ಬದುಕುತ್ತಾರೆ. ನಾನು ಅನುಭವಿಸಿದ ಕಷ್ಟ ಯಾರಿಗೂ ಅರ್ಥವಾಗಲ್ಲ ಎಂಬ ಭಾವನೆ ಅವರಲ್ಲಿ ಗಟ್ಟಿಯಾಗಿರುತ್ತದೆ. ಈ ಹಠದಿಂದಾಗಿ ಹಳೆಯ ನೋವು, ಅನುಮಾನ,
ಅಪಮಾನಗಳನ್ನು ಮರು ನೆನಪಿಸಿಕೊಂಡು ಮುಂದಿನ ಹೆಜ್ಜೆ ಇಡುವುದನ್ನು ತಡೆ ಮಾಡ್ತಾರೆ. ಯಶಸ್ಸಿನ ಹೊಸ ಮನಸ್ಥಿತಿಯನ್ನು ಕೇಳುತ್ತದೆ. ಆದರೆ ಮನಸ್ಥಿತಿಯಲ್ಲಿ ಇವರು ಹಲವಾರು ರೀತಿಯ ಕಷ್ಟಗಳನ್ನು ಎದುರಿಸಿರೋದ್ರಿಂದ ವೃಶ್ಚಿಕ ರಾಶಿಯವರು ಹಳೆಯ ಕಥೆಗಳನ್ನು ತಮ್ಮ ಗುರುತಾಗಿ ಮಾಡಿಕೊಂಡಿರ್ತಾರೆ. ಈ ಹಠವೇ ಅವರನ್ನು ಒಳಗೊಳಗೆ ಸುಡುತ್ತದೆ. ಒಮ್ಮೆ ವೃಶ್ಚಿಕ ರಾಶಿಯವರು ನನ್ನ ನೋವು ನನ್ನ ಗುರುತು ಅಲ್ಲ, ಇದು ನನ್ನ ಪಾಠ ಎಂದು ಒಪ್ಪಿಕೊಂಡರೆ ಭಾರ ಇಳಿಯುತ್ತದೆ. ಹಳೆಯದನ್ನು ಬಿಡುವ ಕ್ಷಣದಲ್ಲೇ ಹೊಸ ಶಕ್ತಿ ಹುಟ್ಟುತ್ತದೆ. ಈ ಹಠ ಬಿಟ್ಟು ದಿನವೇ ವೃಶ್ಚಿಕ ರಾಶಿಯವರು ನಿಜವಾದ ಬೆಳವಣಿಗೆಯನ್ನು ಆರಂಭಿಸುತ್ತಾರೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರು ತಮ್ಮ ಮೌಲ್ಯವನ್ನು ಸಾಬೀತುಪಡಿಸಲು ಮಾತನಾಡುವುದಿಲ್ಲ. ಒಂದು ದಿನ ಕಾಲವೇ ನನ್ನ ಬೆಲೆ ತೋರಿಸುತ್ತದೆ ಎಂಬ ಮೌನ ಹಠ ಇವರಲ್ಲಿರುತ್ತದೆ. ಈ ಗುಣ ಗೌರವಕ್ಕೆ ಪಾತ್ರವಾದರೂ ಕೂಡ ಕೆಲ ಸಂದರ್ಭದಲ್ಲಿ ಅದು ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡ್ತಾ ಇರುತ್ತೆ. ಯಶಸ್ಸಿನ ಜಗತ್ತು ಧ್ವನಿಯನ್ನು ಕೇಳುತ್ತದೆ. ನಿಮ್ಮ ಪ್ರತಿಭೆ, ನಿಮ್ಮ ಶಕ್ತಿ, ನಿಮ್ಮ ಕನಸು ಇವುಗಳನ್ನು ಹೇಳಿಕೊಳ್ಳದಿದ್ದರೆ ಯಾರಿಗೂ ಗೊತ್ತಾಗೋದಿಲ್ಲ. ವೃಶ್ಚಿಕ ರಾಶಿಯವರು ತಮ್ಮ ಶಕ್ತಿಯನ್ನು ಒಳಗೆ ಮುಚ್ಚಿಟ್ಟುಕೊಳ್ಳುವಂತಹ ಹಠ ಬಿಟ್ಟರೆ ಅವರ ಬೆಳವಣಿಗೆ ದ್ವಿಗುಣಗೊಳ್ಳುತ್ತದೆ. ಒಮ್ಮೆ ವೃಶ್ಚಿಕ ರಾಶಿಯವರು ತಮ್ಮ ಕೆಲಸಗಳನ್ನು ಕನಸುಗಳನ್ನು ಸ್ಪಷ್ಟವಾಗಿ ಹೇಳಲು ತಮ್ಮ ಗುರಿಗಾಗಿ ಅಥವಾ ತಮ್ಮ ಗುರುಗಾಗಿ ಮುಂದೆ ಬರಲು ಕಲಿತರೆ ಅವರನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಮೌನದ ಶಕ್ತಿಗೆ ಧ್ವನಿಯೇ ಬೆಂಬಲ ಸೇರಿದಾಗ ವೃಶ್ಚಿಕ ರಾಶಿಯವರು ಯಶಸ್ಸಿನ ಮೆಟ್ಟಿಲುಗಳನ್ನು ನೇರವಾಗಿ ಹತ್ತುತ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬರ್ತಕ್ಕಂಥ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯುತ್ತದೆ. ವೃಶ್ಚಿಕ ರಾಶಿಯವರೇ, ನೀವು ದುರ್ಬಲರಲ್ಲ, ನಿಮ್ಮ ಹಠವೇ ನಿಮ್ಮ ಶಕ್ತಿ. ಆದರೆ ಅದನ್ನು ಬಿಡಬೇಕಾದ ಸಮಯ ಬಂದಾಗ ಬಿಡುವ ಧೈರ್ಯವೇ ನಿಮ್ಮ ಅತಿ ದೊಡ್ಡ ಜಯವಾಗಿರುತ್ತೆ. ಖಂಡಿತವಾಗಿ ಈ ಸಮಯ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಪಾಠವು ನಿಮ್ಮ ಮನಸ್ಸನ್ನು, ನಿಮ್ಮ ಕಣ್ಣನ್ನು ತೆರೆಸುತ್ತೆ. ಒಟ್ಟಾರೆಯಾಗಿ ನೀವು ಇಲ್ಲಿಯವರೆಗೂ ಪಟ್ಟಂತಹ ಕಷ್ಟ, ಪರಿಶ್ರಮ ಇನ್ನು ಮುಂದೆ ದ್ವಿಗುಣಗೊಳ್ಳುವಂತಹ ಅವಕಾಶಗಳ ಸುರಿಮಳೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಆ ವ್ಯಕ್ತಿ ಬಂದ ನಂತರ ಆ ವ್ಯಕ್ತಿಯ ಗೌರವಕ್ಕೆ ಕೊಡಬೇಕು, ನೀವು ಆ ಗೌರವಕ್ಕೆ ಪಾತ್ರರಾಗಬೇಕು, ನೀವು ಅದೇ ರೀತಿ ಗೌರವವನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಇಷ್ಟು ಒಳ್ಳೆಯ ಜೀವನವನ್ನು ನಿಮಗಾಗಿ ಕೃತಜ್ಞತೆ ಪೂರಕವಾಗಿ ಕಳಿಸಿರುವಂತಹ ದೇವರಿಗೆ ಯಾವಾಗಲೂ ಕೂಡ ನೀವು ಒಂದು ಧೂಪ, ದೀಪ ಮತ್ತು ನೈವೇದ್ಯವನ್ನು ಅರ್ಪಿಸಿ ಕೈ ಮುಗಿಯೋದನ್ನು ಮರಿಬೇಡಿ. ಖಂಡಿತವಾಗಿ ಎಲ್ಲರ ಬಾಳಿನಲ್ಲೂ ಕೂಡ ಕಷ್ಟಗಳು ಸಹಜವಾಗಿರುತ್ತೆ. ಕಷ್ಟಗಳನ್ನು ಕಳೆದು ಮುಂದಕ್ಕೆ ಸಾಗೋದೇ ಮನುಷ್ಯನ ನಿಜವಾದ ಜೀವನ. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಎಲ್ಲವನ್ನ ಸರಿಸಮಾನವಾಗಿ ನೋಡುವಂತಹ ಮನಸ್ಥಿತಿಯನ್ನು ಹೊಂದಿರೋರು ಯಾವತ್ತೂ ಕೂಡ ಸೋಲೋದಿಲ್ಲ, ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಇವತ್ತಿನ ನಿಮ್ಮ ಈ ಸೋಲು ಮುಂದಿನ ಗೆಲುವಿಗೆ ಮೊದಲ ಹೆಜ್ಜೆಯ ಪ್ರಾರಂಭವಾಗಿರುತ್ತೆ. ಖಂಡಿತವಾಗಿ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ನಿಮ್ಮ ಆರ್ಥಿಕವಾದ ಪರಿಸ್ಥಿತಿ ಅದ್ಭುತವಾಗಿರುತ್ತೆ. ಮನಸ್ಸಿನಲ್ಲಿ ಒಂದು ಶಾಂತಿ, ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ನಮ್ಮ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಖಂಡಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.